ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವೆಬ್ಸೈಟ್ ದಿನದಿಂದ ದಿನಕ್ಕೆ ತುಂಬ ರಂಗೇರ್ತಾ ಇದೆ. ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಕೂಡ ಕಂಪ್ಲೀಟ್ ಆಗಿದೆ, ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನು. ಆದರೆ ಭಾಳಷ್ಟು ವಿದ್ಯಾರ್ಥಿಗಳದ್ದು ಇನ್ಕಮ್ದಲ್ಲಿ ಜೀರೋ ತೋರಿಸ್ತಾ ಇತ್ತು. ಮತ್ತು ಇದನ್ನು ಕ್ಯಾಟಗರಿಯಲ್ಲಿ GM ಅಂತ ತೋರಿಸ್ತಾ ಇತ್ತು, ಕನ್ನಡ ಮೀಡಿಯಮ್ ನೋ ಅಂತ ತೋರಿಸ್ತಾ ಇತ್ತು, ರೂರಲ್ ನೋ ಅಂತ ತೋರಿಸ್ತಾ ಇತ್ತು, ಮತ್ತು ಸ್ಪೆಷಲ್ ರಿಸರ್ವೇಷನ್ ಕ್ಯಾಟಗರಿ ಇರೋರಿಗೆ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಸೊ ಯಾವಾಗಿದು ಈ ಪ್ರಾಬ್ಲಮ್ ಆಗಿದೆ ಅಂತಂದರೆ, ನಿಮ್ಮಗಳಿಗೆ ಒಂದು ಲಿಂಕನ್ನು ಬಿಟ್ಟಿದ್ದಾರೆ ಆಫಿಷಿಯಲ್ ವೆಬ್ಸೈಟಲ್ಲಿ. ಅದೇನು ಲಿಂಕ್ ಅಂತಂದರೆ, ನೀವುಗಳು ಹೋಗಿ ಏನಪ್ಪ ಅಂತಂದರೆ KCET ಒಂದು ವೆಬ್ಸೈಟಲ್ಲಿ ಹೋಗಿ ಕ್ಲೂಸ್ ಎ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪಟ್ಟಿಯನ್ನು ಪರಿಶೀಲಿಸಿಕೊಳ್ಳಿ ಅಂತ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಈ ಲಿಂಕನ್ನು ನೀವು ಓಪನ್ ಮಾಡಿ ನೋಡಿದಾಗ ಅಲ್ಲೇನು ಬರ್ತಾಯಿತ್ತು ಅಂತಂದರೆ, ನಿಮ್ಮಗಳಿಗೆ ಪೆಂಡಿಂಗ್ ಅಂತ ಬರ್ತಾಯಿತ್ತು, ಅಥವಾ ನೋ ಅಂತ ಬರ್ತಾಯಿತ್ತು. ರೂರಲ್ ನಿಮ್ಮದು ಕ್ಯಾಟಗರಿ ಯಾವುದೂ ಇರಲಿ, ಅಲ್ಲಿ ನಿಮಗೆ GM ಅಂತ ತೋರಿಸ್ತಾ ಇತ್ತು. ಆಮೇಲೆ ಕನ್ನಡ ಮೀಡಿಯಮ್ ಹಾಕಿದರೂ ಕೂಡ ಅಲ್ಲಿ ನೋ ಅಂತ ಇತ್ತು, ರೂರಲ್ ಮೀಡಿಯಮ್ ಇದ್ದರೂ ಕೂಡ ನೋ ಅಂತ ಇತ್ತು. ಸೊ ಅಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗಿದೆ. ಸೊ ಆಫಿಷಿಯಲ್ ವೆಬ್ಸೈಟಲ್ಲಿ ಏನಪ್ಪ ಅಂದರೆ ಅಪ್ಡೇಟನ್ನು ಮಾಡಿದ್ದಾರೆ. ಸೊ ಯಾರೆಲ್ಲ ಅರ್ಜಿಗಳಲ್ಲಿ ತಪ್ಪುಗಳನ್ನು ಮಾಡಿದ್ದಾರೆ, ಹಂತಗಳನ್ನು ತಿದ್ದುಕೊಳ್ಳಲಿಕ್ಕೆ ಒಂದು ಅಂತಿಮ ಅವಕಾಶವನ್ನು ಕೊಡಲಾಗಿದೆ. ಸೊ ಆಫಿಷಿಯಲ್ ವೆಬ್ಸೈಟಿಂದ ಯಾರು ತಮ್ಮ ಒಂದು ಮಿಸ್ಟೇಕ್ಗಳನ್ನು ಮಾಡಿದ್ದಾರೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಿಸ್ಟೇಕ್ಗಳನ್ನು ಹಾಕಿದ್ದಾರೆ, ಅಂಥದ್ದುಗಳನ್ನು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಒಂದು ಕಾಲಾವಕಾಶನಲ್ಲಿ ಕೊಡಲಾಗಿದೆ. ಆಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. ನೋಡಿರಿ ವಿದ್ಯಾರ್ಥಿಗಳು, ಯಾರೆಲ್ಲ ಹೋಗಬೇಕು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತಂದರೆ, ನೀವು ಯಾವಾಗ ಕ್ಲೂಸ್ ಎ ಅಭ್ಯರ್ಥಿಗಳು ಲಾಗಿನ್ ಮಾಡಿ ನೋಡಿದಾಗ, ವೆರಿಫಿಕೇಷನ್ ಲಾಗಿನ್ ಮಾಡಿ ನೋಡಿದಾಗ ಅಲ್ಲಿ ಏನಾದರೂ ನೋ ಅಂತ ಇತ್ತು, ಅಥವಾ ಅಲ್ಲಿ ನಿಮ್ಮದು ಕ್ಯಾಟಗರಿ ಇದ್ದರೂ ಕೂಡ GM ಅಂತ ಇತ್ತು, ಅಂಥ ವಿದ್ಯಾರ್ಥಿಗಳು ಈ ಒಂದು ಕೌನ್ಸ್ಲಿಂಗಿಗೆ ಆಫ್ಲೈನ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಲೇಬೇಕಾಗತ್ತೆ. ಅದರ ಜೊತೆಗೆ ಇಲ್ಲೇನು ಹೇಳಿದಾರೆ ಅಂತಂದರೆ, ಅರ್ಜಿಗಳನ್ನು ಈಗಾಗಲೇ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಎಲ್ಲ ನೀಟಾಗಿದ್ದರೆ, ಎಲ್ಲ ನಂದು ಕರೆಕ್ಟ್ ಇದೆ ಸ್ವಾಮಿ, ನಂದು ಏನು ಪ್ರಾಬ್ಲಮ್ ಆಗಿಲ್ಲ ಅಂತಂದರೆ ಅಂಥ ವಿದ್ಯಾರ್ಥಿಗಳು ಹೋಗುವಂಥ ಅವಶ್ಯಕತೆ ಇಲ್ಲ. ಆದರೆ ಯಾರು ಒಂದು ಪೋರ್ಟಲಲ್ಲಿ ನೋಡಿದಾಗ ಅಲ್ಲಿ ಮಾಹಿತಿ ವ್ಯತ್ಯಾಸ ಕಂಡು ಬಂದು, ಉದಾಹರಣೆಗೆ ನೀವು ಕನ್ನಡ ಮೀಡಿಯಮನ್ನು ಅಪ್ಲೈ ಮಾಡಿದಿರಿ, ಅಲ್ಲಿ ನೋ ಅಂತ ಇತ್ತು. ನೀವು ರೂರಲ್ ಮೀಡಿಯಮನ್ನು ಎಸ್ ಅಂತ, ಅಂದರೆ ನೀವು ಎಸ್ ಅಂತ ಮಾಡಿದಿರಿ, ಇಲ್ಲಿ ನೋ ಅಂತ ಇತ್ತು. ಈ ಥರ ವ್ಯತ್ಯಾಸಗಳಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಏನು ಮಾಡೋದು, ಅರ್ಜಿ ಪತ್ರಿಕೆಗಳನ್ನು, ಅಪ್ಲಿಕೇಶನ್ ಫಾರ್ಮನ್ನು, ಮತ್ತು ಹಾಲ್ ಟಿಕೆಟನ್ನು, ಮತ್ತು ಅಗತ್ಯ ಇರುವಂಥ ದಾಖಲಾತಿ ಅಂದರೆ ಯಾವುದು, ನೀವು ಇವಾಗ ಕನ್ನಡ ಮೀಡಿಯಮ್ ಇದೆಯಾ ಒರಿಜಿನಲು, ಅದು ಒರಿಜಿನಲ್ ಬೇಕು, ರೂರಲ್ ಇದೆಯಾ ಅದು ಬೇಕು, ಏನೇನು ತಪ್ಪಾಗಿದೆ, ಏನೇನು ಬಂದಿಲ್ಲ ಸರಿಯಾಗಿ, ಅವುಗಳನ್ನು ತೊಗೊಂಡು ನೀವು ಈ ಡೇಟ್ಗಳಿಗೆ ಹೋಗಬೇಕು. ಇಲ್ಲಿ ಕೊಟ್ಟಿರುವಂಥ ಡೇಟ್ಗಳಲ್ಲಿ ನಿಮ್ದು ಯಾವಾಗ ಇದರಲ್ಲಿ ಎಲ್ಲಿ ರ್ಯಾಂಕ್ ಬರುತ್ತೆ ನೋಡಿರಿ, ಯಾವ ಡೇಟಿಗೆ ರ್ಯಾಂಕ್ ಬರುತ್ತೆ ನೋಡಿರಿ, ಆ ಡೇಟಿಗೆ ನೀವು ಅಲ್ಲಿ ಹೋಗಿ ಈ ಮಲ್ಲೇಶ್ವರಂ 18ನೇ ರಸ್ತೆ ಬೆಂಗಳೂರಿಗೆ ಹೋಗಬೇಕು. ಇದು ಆಫ್ಲೈನ್ ವೆರಿಫಿಕೇಷನ್ ಇರೋದರಿಂದ ನೀವು ಮಾಡ್ಕೊಳ್ಳಿ. ಮತ್ತು ಜೊತೆಗೆ ರಿಸರ್ವೇಷನ್ ಕೋಟಾ ಸ್ಪೆಷಲಿ ಇದು ಯಾವುದು ನಮ್ಮ ಆರ್ಮ್ಡ್ ಫೋರ್ಸು, ಸರ್ವಿಸ್ ಮೆನ್ಸು ಅವ್ರದ್ದು ತುಂಬ ಪ್ರಾಬ್ಲಮ್ ಇದೆ. ಅವ್ರಿಗೂ ಕೂಡ ಹೋದರೂ ಒಳ್ಳೆಯದೇ, ಅವರು ಕೂಡ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಬಿಡಿ. ಅತಿ ಬೇಗನೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ವೆರಿಫಿಕೇಷನ್ ಸ್ಲಿಪ್ಪನ್ನು ನಾವು ಆದಷ್ಟು ಬೇಗನೆ, ಅಂದರೆ ಈ ಒಂದು ಕ್ಯಾಂಡಿಡೇಟ್ಗಳ ಒಂದು ಕ್ಲಿಯರ್ ಆದ ತಕ್ಷಣ ನಾವು ಏನು ಮಾಡ್ತೀವಿ, ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೊಂದು ಗುಡ್ ನ್ಯೂಸ್. ಒಂದು ವಾರದಲ್ಲಿ ಎಲ್ಲ ಕೂಡ ಅಪ್ಡೇಟ್ ಆಗುವಂಥ ಚಾನ್ಸಸ್ ಇದೆ.